ಗಾಯ್ಸ್ ಇವಾಗ ಬದನೆಕಾಯಿ ಹರಿಯೋದು ಪೂರ ಐತ್ರಿ. 5 ಕ್ಯಾನ್ ಆಗ್ಯಾವ. ಆಗ ಇಲ್ಲೊಂದು ಅದ, ಅಲ್ಲಿ 3 ಅವ. ಅಲ್ಲಿ ಗಾಡ್ಯಾಗ ಒಂದಿಟ್ಟು ಬಂದೇನ್ರಿ. ಇವಾಗ ರೆಡಿ ಆಗಕತ್ತೀವ್ರಿ. ಈಗ ಮನೆಗೆ ಹೋಗ್ಬೇಕ. ಮನೆ ಕೀಲಿ ಅನ್ನೋದ ಕಿಸೆದಾಗ ಇಟ್ಕೊ ಬಂದೀವಿ. ಆ ಹುಡುಗರಿಗೆ ಸಾಲಿಂತ ಬರ್ತಾರೆ. 4 ಗಂಟೆಗೆ ಸಾಲಿ ಬಿಡ್ತದ, 4:15ಗೆಲ್ಲ ಮನೆಗೆ ಬರ್ತಾರಲ್ಲ ಅವರು. ಅದ್ರ ಸಲಕ್ಕೆ ಜಲ್ದಿ ಹೊಂಟಿವಿ. ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಸ್ನೇಹಿತರೆ, ಇವಾಗ ನಾನು ಮನೆಗೆ ಬಂದೇನ್ರಿ. ಈ ಮನೆಯಾಗಂತ ಯಾರು ಹೇಳ್ರಿ, ನಮ್ಮವ್ವ ಏನದ ನಮ್ಮ ತಂಗಿ ಊರಿಗೆ ಹೋಗಿಬಿಟ್ಟಲ್ರಿ. ಸ್ವಲ್ಪ ಏನಾದ ತೊಗರಿ ರಾಶಿ ಅವಂತಲ್ಲಿ, ಅದ್ರ ಸಲಕ್ಕೆ ಇವಾಗ ನಾ ಬಂದೇನ್ರಿ. ಆಟೋನ ತೊಗೊಂಡು ಹೋಗೋಕೆ. ಯಾಕಂದ್ರೆ ಇವತ್ತು ಬದನೆಕಾಯಿ ಹರಿತೀವಿ ರೀ. 3-4 ಪೇಟೆ ಏನದ ಬದನೆಕಾಯಿ ಆಯ್ತಾವ. ಬೈಕ್ ಮ್ಯಾಗ ತೊಗೊಂಡು ಬರೋಕ್ಕಾಗಲ್ಲ. ಹಂಗೆ ರಾತ್ರಿಗೆ ಬೈಕ್ ಮ್ಯಾಗ ಇಟ್ಕೊಂಡು ಯಾದಗಿರಿಗೆ ಹೋಗ್ಬೇಕಂದ್ರೆ ಸ್ವಲ್ಪ ಚಳಿ ಅದಲ್ಲ. ಅದಕ್ಕೆ ಏನದ ಈ ಆಟೋನೇ ಸ್ಟಾರ್ಟ್ ಮಾಡ್ಕೊಂಡು ಹೋದ್ರತ್ತ ಅಂತ ಒಂದು ಲೆಕ್ಕ ಹಾಕೊಂಡಿದ್ದೀನಿ. ಬನ್ನಿ ಸ್ನೇಹಿತರೆ, ಇವತ್ತಿನ ಬ್ಲಾಗ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡ್ರಿ ಗಾಡಿ ಎಷ್ಟೊಂದು ಧೂಳಾಗ್ಯದ. ಇವಾಗ ಸ್ಟಾರ್ಟ್ ಮಾಡಿ ನೋಡ್ತೇನೆ ರೀ. ಇವಾಗ ಸ್ಟಾರ್ಟ್ ಆಗ್ತದೆ ಹಂಗಂದ ಕೇಸಿ ಗಾಯ್ಸ್. ಆಟೋನ ಅಗ್ಗದಿಂದ ಹೊಡೆದ್ಬಿಟ್ಟು ಸ್ಟಾರ್ಟ್ ಮಾಡಿಬಿಟ್ಟಾರೆ. ಸ್ಟಾರ್ಟ್ ಅಂತ ಆಯ್ತು. ಇವಾಗ ಏನು ತೊಂದರೆ ಇಲ್ಲ, ಗಾಡಿ ಚೆನ್ನಾಗಾದ್ರಿ, ಹಂಗೇನಿಲ್ಲ. ಸ್ವಲ್ಪ ಕೂಡ ಜಲ್ದಿ ಇದ್ದಂತ. ಸ್ವಲ್ಪ ಬ್ಯಾಟ್ರಿ ಅನ್ನೋದ ಡೌನ್ ಆಗ್ಯದ. ಹಂಗಾಗಿ ಚೆನ್ನಾಗಿ ಸ್ವಲ್ಪ ಎದ್ದೇಳವಲ್ತು. ಹಗ್ಗ ಹೊಡೆಯೋದೇ ಭಾಳ ಕಷ್ಟ ಆಗ್ತದೆ ನನಗೆ. ಅದಕ್ಕೆ ಏನದ ಸ್ವಲ್ಪ ಬ್ಯಾಟ್ರಿ ಚೇಂಜ್ ಮಾಡಿಸ್ಬೇಕು. ಮಾಡ್ಕೊಂಡು ಯಾವಾಗ ಆಗ್ತದೆ ಅವಾಗ. ಗಾಯ್ಸ್ ಗಾಡಿಯಾಗ ಪೂರ ಕಸ ಬಿದ್ದುಬಿಟ್ಟದ್ರಿ. ಏನದ ಹಸ ಮಾಡಿಬಿಡ್ತೀನಿ ಇದ್ರಲ್ಲಿ. ನೋಡ್ರಿ ಇದೆಲ್ಲ ಬಿದ್ದುಬಿಟ್ಟದ, ಬೇನಿ ತಪ್ಪಲು ಬಿದ್ದುಬಿಟ್ಟದೆ ಇದ್ರೊಳಗೆ. ಇವಾಗ ಗಾಡಿನ ತೊಳೆದಕ್ಕೆ ಫುಲ್ಲು ರೆಡಿ ಮಾಡೀನಿ. ಇವಾಗ ಆಯ್ತು, ಇನ್ನೇನು ಹೋಗೋದಷ್ಟೇ ಇವಾಗ. ಗಾಯ್ಸ್ ಇವಾಗ ಟ್ರೈಗಳು ಅವ ಎಲ್ಲಷ್ಟು ತೊಗೊಂಡ್ ಕೇಸ್ ಏನದ, ಅಂಗಡಿ ಅದ ಎಲ್ಲಷ್ಟು ಮುಚ್ಚಿ ಕೇಸ್ ಇವಾಗ ಹೊಲಕ್ಕೆ ಹೊಂಟೀವಿ ನೋಡ್ರಿ. ಇವಾಗ ಏನು ಇಲ್ಲ, ಅಲ್ಲಿ ಒಳಗೆ ಬ್ಯಾಗ್ನಾಗ ಇತ್ತು. ಅಲ್ಲೇ ಅದನ್ನ ಅದಕ್ಕೆ ಗಾಡಿಗೆ ಬಿಟ್ರೆ ಏನಾಗ್ತದೆ ಇಲ್ಲಿ. ಒಯ್ತಾರ ಮನೆ ಮುಂದೆ ಗಾಡಿ ಕಳ್ತನ ಮಾಡ್ತಾರೆ. ನೀವು ಹೋಗ್ಬೇಕು ಶಾಣಕ್ಕಿದ್ದು. ನಾಳೆಗೆ ಹೆಂಗೆ ಆಗ್ತದನ್ನು ಗೊತ್ತಾಗಲ್ಲ. ಹೋಯ್ತು 1000 ರೂಪಾಯಿ ಪೇಟೆ ಹೋಗ್ತದೆ ನಾಳೆಗೆ. ಇಲ್ಲಪ್ಪ ಅಂತಂದ್ರೆ ಅದೇ 200-300 ರೂಪಾಯಿ ಪೇಟೆ ಹೋಗ್ತದೆ. ಇವಾಗ 6 ಟ್ರೈಗಳು ತೊಗೊಂಡಿದ್ದು. ಇವಾಗ ಪುಟ್ಟಿ ಗಿಟ್ಟಿ ಏನು ತೊಗೊಂಡಿಲ್ಲ, ಪುಟ್ಟಿ ತೊಗೊಂಡಿಲ್ಲ. ಕೊಡು 6 ಹೊಲಕ್ಕೆ ಬೇಕು. ಗಾಯ್ಸ್ ಇವಾಗ ಹೊಲಕ್ಕೆ ರೆಡಿ. ಆಟ ಸ್ಟಾರ್ಟ್ ಐತೇನ್ರಿ. ಹಗ್ಗ ಎಲ್ಲಿ ಬೇಗೇನು ಹೊಡ್ಯೋದಂತ ಕೇಸಿ ಬ್ಯಾಟ್ರಿನೂ ಡೌನ್ ಆಗ್ಯದಲ್ಲ, ಸ್ವಲ್ಪ ಅದಿದಾಗ್ತದ, ಚಾರ್ಜಿಂಗ್ ಆಗ್ತದೆ ಅಂತ ಕೇಸಿ ಇವಾಗ ಹೊಲಕ್ಕೆ ಬಂದೀವಿ ನೋಡ್ರಿ. ಗಾಡಿಯಲ್ಲಿ ಸೈಡಿಗೆ ಹಾಕಿವಿ. ಇವಾಗ ಏನು ತಿಂತಲ್ಲಿ ಬೊಂಬಡ್ದದ. ಗಾಯ್ಸ್ ಇವಾಗ ಹೊಲಕ್ಕೆ ಬಂದೀವಿ ನೋಡ್ರಿ. ಇವಾಗ ಈ ತೋಟದಾಗ ಏನದ ಬದನೆಕಾಯಿ ಹರಿಬೇಕು. ಎಲ್ಲ ಗಾಡಿ ಇಲ್ಲೇ ನಿಂದಿರ್ತೀವಿ. ಇದು ಮಾವಿನ ಗಿಡ ರೀ, ನೆಳ್ಳಂತ ಚೆಂದಾಗಿ ಇರ್ತದೆ, ಏನು ಯಾಕಡೆ ಹೋಗಂಗಿಲ್ಲ. ಇವಾಗ ಹರಿಯೋದಕ್ಕೆ ಸ್ಟಾರ್ಟ್ ಮಾಡಿವಿ ನೋಡ್ರಿ. ಬದನೆಕಾಯಿ ನೋಡ್ರಿ ಹೆಂಗೆ ಕಾಣಿಸ್ತದ ತೋಟ. ಇವಾಗ ಟೈಮ್ 12 ಗಂಟೆ 10 ನಿಮಿಷ ಕಮ್ಮಿ ಆದ್ರಿ. ಏನದ ಒಂದು 2 ತಾಸು 3 ತಾಸು ಅಂದ್ರೆ 3 ಗಂಟೆದಷ್ಟಿಗೆ ಎಲ್ಲಷ್ಟು ಆಗ್ಬೋದು ಅಂತ ಒಂದು ಲೆಕ್ಕ ಇಟ್ಕೊಂಡಿದ್ದೀನಿ. ಇವಾಗ ನಾನು ಹಿಂದಕ್ಕೆ ಬಿಡ್ತೀನಿ ರೀ. ಅದ್ರ ಸಲಕ್ಕೆ ನಾನು ಜಲ್ದಿ ತೆಗಿತೀನಿ ಇವಾಗ. ಓಕೆ, ಮೊದಲ ಬದನೆಕಾಯಿ ಬಾ ಗಾಯ್ಸ್. ಇವಾಗ 4 ಸಾಲು ಬದನೆಕಾಯಿ ಅರ್ಧ ನೋಡ್ರಿ. ಇದೊಂದು ಅಲ್ಲಿ ಜಯನ್ ಬೆಲ್ಲಿ ಸಾವ್ರಿ. ಇವೆಲ್ಲ ಏನದ ಒಂದೇ ಸರ್ತಿಗೆ ಹುಳಗಳೆಲ್ಲ ಕಡಿಯಕ್ಕೆ ತೆಗೆದಾಕಿ ಕೊಡ್ತೀವಿ ನಾವು. ನೋಡ್ರನ್ನ ಇಡಂಗಿಲ್ಲ. ಯಾಕಂತಾನ ಮತ್ತು ಇದೊಂದು ಸರ್ತಿ ಆರ್ಸೋದು ಅದು ಇದು ಏನು ಪ್ರಾಬ್ಲಮ್ ಆಗ್ಬಾರ್ದು. ನಮ್ಮಲ್ಲಿ ಯಾರು ಮಾಲ್ ತೊಗೊತಾರಲ್ಲ ಅವ್ರಿಗೆ ಲಾಸ್ ಆಗ್ಬಾರ್ದು ಮೊದಲನೇ ಮತ್ತು. ಹಂಗಾದ್ರೆ ಏನು ಭಾಳ ಹೊತ್ತು ಹಂಗೆ ಪ್ರಮೋಷನ್ ಮಾಡಿದ್ರೆ ಏನದ. ಬದನೆಕಾಯಿ ಅಷ್ಟು ನಾವು ಸಪ್ಲೈ ಮಾಡೋದು ಆಗಂಗಿಲ್ಲ, ಅಷ್ಟು ಸೇಲಿಂಗ್ ಆಗ್ತದೆ. ಈ ಮುಳ್ಳು ಬದನೆಕಾಯಿ ಹರಿಯೋದೇ ಭಾಳ ಕಷ್ಟ ನೋಡ್ರಿ. ಯಾಕಂತ ನೀ ಹಿಂಗೇನಾದ್ರೂ ಗಿಡ ಹಿಂಗೆ ಒಳಸೋಕ್ಕಾಗಕ್ಕಿಲ್ಲ. ಕೈಗೆಲ್ಲ ಮುಳ್ಳು ಚುಚ್ಚಿ ಬಿಡ್ತಾವ. ನಮಗೂ ಚುಚ್ಚವ್ರಿ ಎಲ್ಲಿ ಬಂತಲ್ಲೇ ಸಣ್ಣ ಸಣ್ಣ ಮುರಿಯಕತ್ತಾವ. ಜಯನ ಏನದ ಹಂಗೆ ಮಾಡಕತ್ತಾಳ. ಮಾಡಲಿ, ನಾ ಏನು ಮಾಡೋಕ್ಕಾಗ್ತದೆ ಇವಾಗ. ನನಗಂತೂ ಈ ಮುಳ್ಳು ಚುಚ್ಚಿಗೆ ಎಲ್ಲ ಈ ಕಡೆ ಕೈಗೆ ಎಲ್ಲ ಕಡೆ ಕೈಗೆ ಮುಳ್ಳು ಚುಚ್ಚಕತ್ತಾವ. ಎಲ್ಲಿ ಬಿಟ್ಟಿನ ಅಚ್ಚಕ್ಕೇನು ಬಿಡ್ಲಾರ್ದಂಗೆ ಅರ್ದೀನಿ. ಇಲ್ಲಿ ಬಿಟ್ಟಂಗೆ ಆಗಕತ್ತದ ನಿಂದಕ್ಕೊಂದು. ಅಡ್ಡಾಡಗ ಇಲ್ಲಿ ನೀನು ಬಿಟ್ಟಿದ್ದಲ್ಲ, ಅಲ್ಲೊಂದು ಬಿಟ್ಟಿದ್ದಿ, ಅಚ್ಚಕ್ಕೊಂದು ಬಿಟ್ಟಿದ್ದಿ. ಎಲ್ಲಿ ಆ ಗಿಡಕ್ಕೆ ಈ ಕಡೆಗ ಇಲ್ಲಿ ಅದೇ ಗಿಡಕ್ಕೆ ಹಚ್ಚಕ್ಬೇಕಲ್ಲ. ಮತ್ತು ಅದು ನೀವು ಬಿಟ್ಟಿದ್ದಿಲ್ಲ ನೋಡಿ, ಅಲ್ಲಿ ಒಂದಾಗ ಆ ಗಿಡಕ್ಕೆ
ಒಂದು ಸಾಲ ಎಷ್ಟ್ರ ಆಯ್ತಾನ? ಇಲ್ಲ ಇಲ್ಲ ಇಲ್ಲಿಂದ ನಡಗ ಈ ಗಿಡಕ್ಕೆ. ಅರಿಯಕತ್ತಿದ್ವಿ ಹೊಸ ಹಿಂದಿಂದ ಬಿಟ್ಟು ಬಂದಳ. ನಾನೀಗ ಹೇಳಕತ್ತಾಳ ಮತ್ತೆ ನಾನು ಕಮ್ಮಿ ಇಲ್ರಿ, ಅಕ್ಕಿ ಬಿಟ್ಟು ತೋರಿಸ್ಬಿಟ್ಟೆ. ಈಗ ಗಾಯಸ್ ಇವಾಗ ನೋಡ್ರಿ 3 ಪೇಟೆ ಏನದ ಇಲ್ಲಿ ಇಟ್ಟಿವಿ. ಇಲ್ಲೊಂದು ಅರ್ಧ ಪೇಟೆ ಅದ. ಇವಾಗ 4 ಪೇಟೆ ಸ್ವಲ್ಪ ಕಡಿಮೆ ಅವ್ರಿ. 4 ಪೇಟೆ ಅಂತಂದ್ರೆ 4 ಟ್ರೈ ಆಗ್ಯಾವ್ರಿ. ಇನ್ನೊಂದು ಟ್ರೈ ಆಗೋಷ್ಟು ಅವಂದ್ರೆ 5 ಕ್ಯಾನ್ ಬರಂಗೆ ಕಾಣಿಸ್ತಾವ. ನಾವೊಂದು 3-3.5 ಬರ್ತಾವಂತ ತಿಳ್ಕೊಂಡಿದ್ದೀವಿ. 1-1.5 ಪೇಟೆ ಏನದ ಜಾಸ್ತಿನೇ ಬಂದವ. ಇವಾಗ 2:15 ಟೈಮ್ ಆಗಕತ್ತಿದ್ರೆ ಊಟ ಮಾಡ್ತೀವಿ. ಹಸುವಾಗ್ಯದ ನಮಗೆ ಸ್ವಲ್ಪ, ಅದಕ್ಕೆ ಸ್ವಲ್ಪ ಬಿಟ್ಟಿವಿ. ಇನ್ನೊಂದು 10 ಸಾಲು ಉಳಿದ ಅವು ಸರಿಬೇಕು. ಗಾಯ್ಸ್ ನೋಡ್ರಿ, ಇವಾಗ ಪುಂಡಿ ಪಲ್ಯ ಖಾರ, ಇದ್ರೊಳಗೆ ಟೊಮೆಟೊ ಸಾರು ತೊಗೊಬಂದಾರ. ಸಜ್ಜೆ ರೊಟ್ಟಿ ರೀ ನಿನ್ನೆ ಮಾಡ್ಯಾರಲ್ಲ ರಾತ್ರಿಯಾಗ. ನೋಡಿರಿ ಸಜ್ಜೆ ರೊಟ್ಟಿ ತೊಗೊಬಂದಾರ. ಹಂಗೆ ಜೋಳದ ರೊಟ್ಟಿನೂ ತೊಗೊಬಂದಾರ. ಯಾವ್ದು ಬೇಕು ಅದು ಉಣ್ಬೋದ್ರಿ. ಬರೀ ಫ್ರೆಂಡ್ಸ್ ಇವಾಗ ಊಟ ಮಾಡಮ್ರಿ. 2:15 ಟೈಮ್ ಆಗ್ಯದ್ರಿ. ಇವಾಗ ಹಸುವಾಗಕತ್ತದ. ಹಸುವಾದಾಗ ಊಟ ಮಾಡೋ ಮಜಾನೇ ಬೇರೆ. ಇವಾಗ ಊಟ ಆಯ್ತು ರೀ. ಇವಾಗ ಮತ್ತೆ ಏನದ ಡಬ್ಬಿ ಹಿಡ್ಕೊಂಡು ಕೇಸ್ ಏನದ ಅರಿಲ್ಯಾಕ ಹೊಂಟೀವಿ ನೋಡು. ಸಾಲ ಅವ್ನು ನೋಡು ಉಂಡು ಕುಂತ ಏನದ ಬದನಿಕಾಯದಕ್ಕೆ ಅಷ್ಟು ಅಂಕ ಎಲ್ಲ ಬ್ಯಾನ್ ಆದಂಗೆ ಆಗಿಬಿಟ್ಟದ. ಈಗ ಊಟ ಮಾಡಿವಲ್ಲ, ಈಗ ಮತ್ತೆ ಇಮಿಡಿಯೇಟ್ಲಿ ಏನದ ಮತ್ತೆ ರೆಡಿ ಹಾಕೇಸಿ ಹೊಂಟಿವಿ. ಬ್ಯಾಸ್ರಿಗೆ ಬರಕತ್ತದ. ಎಲ್ಲಿಂದ ಡೊಗ್ಗಕ್ಕಾಗವಲ್ತಲ್ಲ, ಹೆಂಗಾಗ್ತದ ಹೇಳ. ಮಸ್ತ್ 2 ರೊಟ್ಟಿ, ಒಂದು ಗಂಗಳ ಬಾನ ಉಂಡ ಮ್ಯಾಗ. ಗಾಯ್ಸ್ ಇವಾಗ ಬದನೆಕಾಯಿ ಅರಿಯೋದು ಪೂರ ಐತ್ರಿ. 5 ಕ್ಯಾನ್ ಆಗ್ಯಾವ. ಆಗ ಇಲ್ಲೊಂದು ಅದ, ಅಲ್ಲಿ 3 ಅವ. ಅಲ್ಲಿ ಗಾಡ್ಯಾಗ ಒಂದಿಟ್ಟು ಬಂದೇನಿ ರೀ. ಇವಾಗ ರೆಡಿ ಆಗಕತ್ತೀವ್ರಿ. ಈಗ ಮನೆಗೆ ಹೋಗ್ಬೇಕಾ. ಮನೆ ಕೀಲಿ ಏನದ ಕಿಸೆದಾಗ ಇಟ್ಕೊ ಬಂದೀವಿ. ಆ ಹುಡುಗರಿಗೆ ಸಾಲಿಂತ ಬರ್ತಾರೆ. 4 ಗಂಟೆಗೆ ಸಾಲಿ ಬಿಡ್ತದ. 4:15ಗೆಲ್ಲ ಮನೆಗೆ ಬರ್ತಾರಲ್ಲ ಅವರು. ಅದ್ರ ಸಲಕ್ಕೆ ಜಲ್ದಿ ಹೊಂಟಿವಿ. ಮತ್ತೆಲ್ಲ ಅಂದ್ರೆ ಬ್ಯಾಗ್ ಅದು ಹೊರಗೆ ಇಟ್ಟು ಆಳ ಕೊಡಿ ಹೋಗಿ ಬಿಡ್ತಾರ ಅವ್ರು. ನೀ ಎತ್ತತ್ತೇನೆ ಇದ್ರನ್ನ ದೊಡ್ಡದಾದ. ಗಾಡಿಯಾಗ ಇಟ್ಟು ಬಿಟ್ಟಿವಿ ನೋಡ್ರಿ. ಇವಾಗ 5 ಕ್ಯಾನ್ ಅವ. ಇವೆಲ್ಲ ದೊಡ್ಡ ಇದು ಸ್ವಲ್ಪ ತೆಗೆದಿಟ್ಟಿವ್ರಿ ಊಟ್ರನ್ನ. ಹೇಗೆ ಕ್ಯಾಶ್ ನೋಡ್ರಿ. ದೇವರಾಜ್ ಏನದ ಸಾಲಿಂತ ಬಂದನ. ಹಂಗೆ ಬೂಟ್ ಹಾಕೊಂಡು ಕೇಸ್ ಇಲ್ಲಿಗೆ ಬಂದ್ಬಿಟ್ಟನ. ವೆಂಕಟೇಶನ್ ಏನದ ಡ್ರೆಸ್ ಚೇಂಜ್ ಮಾಡಿಬಿಟ್ಟನ. ಇವಾಗ ಏನದ ಮನೆ ಬೆಲೆ ನಿಂದ್ರಿಸಿವ್ರಿ. ಸ್ವಲ್ಪ ನಳ ಬಂದದನ ಅಂತ ತಿಳಿದ್ರಿ. ನಾಳಗಿನ ಬಂದಿತ್ತಪ್ಪ ಅಂದ್ರೆ ಬದನೆಕಾಯಿಗಳಿಗೆ ಏನದ ಎಲ್ಲೋಸ್ ಏನದ ಹಿಂಗೆ ತೋರಿಸಿ ಕೇಸಿ ಒಂದೇ ಸರ್ತಿಗೆ ಇಷ್ಟೇ ಇಟ್ಟು ಬಿಡ್ತಿದ್ವಿ. ಒಂದೇ ಸರ್ತಿಗೆ ಪಾಡಾಗ್ತಿತ್ತು ಎಲ್ಲ ಕರೆಯದ. ನಳ ಬಂದಿಲ್ಲ. ಬಂತಪ್ಪ ಅಂದ್ರೆ ಹಿಂದಗಡೆಗೆ ಏನದ ಎಷ್ಟೊತ್ತಿಗೆ ಬರ್ತದಿಲ್ಲ ಅನ್ನೋ ಟೈಮ್ ಇಲ್ಲ. ಯಾವಾಗ ಬೇಕಾದಾಗೆ ಬರ್ತೀನಿ. ಟೈಮ್ ಇಲ್ಲ ಅಂತಾರೆ. ಅದು ಸೀದಾ ಮೋಟ್ರಲಿಂತ ಡೈರೆಕ್ಟ್ ಕಲೆಕ್ಷನ್ ಕೊಟ್ರ ಅದು 5 ಪೇಟೆ ಬದನೆಕಾಯಿ ಅರಷ್ಟಿಗೆ ನನಗಂತೂ ಸಾಕಾಯ್ತು. ಇನ್ನೊಂದೇನದ ಅಲ್ಲ ಮಲ್ದಬೇಲಿ ಒಬ್ರು ಏನದ ಆಸರಾದ್ರೆ ನಮಗೊಂದು 2-3 ಸಾಲ ಅರಿಯೋದಕ್ಕೆ. ಹಂಗಾಗಿ ಸ್ವಲ್ಪ ಈಜಿ ಆಯ್ತು. ಇವು ಕೋಳಿಗಳು ಏನದ ಮುಚ್ಚಕ್ಕೆ ರೆಡಿ ಮಾಡಾಕತ್ತೇನ. ಇವಾಗ ಟೈಮ್ ಎಷ್ಟಾಯ್ತು? 5 ಗಂಟೆ ಆಗೈತಾ? 4:45. ನಮ್ಮವ್ವ ಇದ್ಳಪ್ಪ ಅಂದ್ರೆ ಇವೆಲ್ಲ ಏನು ಚಿಂತಿಲ್ರಿ ಕಡೆ. ನಮ್ಮವ್ವ ಏನದ ನಮ್ಮ ತಂಗಿ ಮನೆಗೂ ಅದಕ್ಕೆ ಏನದ ಇವೆಲ್ಲ ಅಷ್ಟೇ ವೆಂಕಟೇಶನ್ ಪಾಲಿಗೆ ಬಂದವ. ಈ ಕೋಳಿಗಳಿಗೆ ಪುಟ್ಟಿ ಹಾಕೇಸಿ ಎಲ್ಲ ರೆಡಿ ಮಾಡಿ ಇಟ್ಟು ಬಿಡ್ತಾನ. ಅವೆಲ್ಲ ಬಂದು ಕೂಡ್ತಾವ. ಆಮ್ಯಾಗ ರಾತ್ರಿ ಇವೆಲ್ಲ ಏನದ ನೀರಾಗಿ ತೊಳೆದು ಬಿಟ್ಟಿವ್ರಿ ಬದನೆಕಾಯಿಗಳು ಒಂದು ಸರ್ತಿ. ಯಾಕಂದ್ರೆ ಸ್ವಲ್ಪ ಫ್ರೆಶ್ ಇರ್ತಾವೆ. ಮುಂಜಾನೆ ಆದ್ರೂ ಬಾಡಂಗಿಲ್ಲ. ಹಂಗೆ ಇಟ್ಟಿವಪ್ಪ ಅಂದ್ರೆ ಪೂರ ಬಾಡಿ ಬಿಡುತ್ತದೆ ಬದನೆಕಾಯಿ. ಅದ್ರ ಸಲಕ್ಕೆ ಏನದ ನೀರಾಗಿ ತೊಳೆದಿವಿ. ಇವಾಗ ಮೇಲೆ ಕಡೆ
ಹ್ಞೂ ಯಾಕೆ ಹ್ಞೂ ಮೆಲ್ಲಕ್ಕ ಹ್ಞೂ ಆಯ್ತು ನೋಡಪ್ಪ ಅದ್ರ ಕೆಲಸ ಬೆಸ್ಟ್ ಆಯ್ತು ನೋಡಿ ಮುಚ್ಚಿಬಿಡಿ ಗಾಯ್ಸ್ ಇವಾಗ ಯಾದಗಿರಿಗೆ ಹೋಗಿ ಬರ್ತೀವಿ ಬಾ 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 ಪಟ್ನೆ ಬಾ ನಿನ್ನೆ ಏನದ ಮಸಾಲೆ ತರಕ್ಕೆ ಹೋಗಿ ಕೇಸ್ ವಾಪಸ್ ಬಂದಿದ್ವಲ್ಲ ಇವತ್ತು ತೊಗೊಂಡೇ ಬರ್ತೀವಿ ಎಷ್ಟೊತ್ತಿದ್ರನ್ನ ಬಾ ಗಾಯ್ಸ್ ಇವಾಗ ಯಾದಗಿರಿಗೆ ಬಂದಿದ್ರಿ ಇಲ್ಲೇನದ ನಮ್ಮ ಅಭಿಮಾನಿಗಳು ಸಿಕ್ಕಿದ್ರಿ ನಮ್ಮ ಫಾಲೋವರ್ಸ್ ಇದಾರೆ ಅಂತ ಅದಕ್ಕೆ ಮಾತಾಡ್ಸಿದ್ರಿ ಸ್ವಲ್ಪ ಸೆಲ್ಫಿ ತೆಕ್ಕೊಂಡ್ರು ಇವ್ರನ್ನೆಲ್ಲ ನೋಡಿ ಭಾಳ ಖುಷಿ ಆಯ್ತ್ರಿ ಯಾದಗಿರಿ ಗಂಗಾನಗರ್ ರೀ ಇಲ್ಲಿ ಭಾಳಷ್ಟು ಜನ ಏನದಪ್ಪ ಅಂತಂದ್ರೆ ಮಾತಾಡಿಸ್ತಾರೆ ನಮಗೆ ಅವಾಗ ಬಂದಾಗ ಸಂಕ್ರಾಂತಿ ಹಬ್ಬಕ್ಕೆ ನೋಡ್ರಿ ಶೇಂಗಾದೋಳಿಗೆ ಮಾಡಕ್ಕೆ ಶೇಂಗಾಗಳೆಲ್ಲ ಹುರಿದಿಟ್ಟಾಳ ಇನ್ನೂ ಹುರಿಯಾಕೈತಾರ ಏ ಈಸಾ ಹಾಂ ಏ ಜಗ್ಗುಳಿಸಿದ್ ಬಿಡು ತಿಂತಾವ ಮಾಡ್ತಾವ ಹಾಂ